ಇವೇ ನೋಡಿ ಲಿವರ್ ಫೇಲ್ಯೂರ್ ಲಕ್ಷಣಗಳು. ತಡ ಮಾಡಿದರೆ ಚಿಕಿತ್ಸೆ ನೀಡಿದರೂ ಪ್ರಯೋಜನವಿಲ್ಲ. ಸಾಮಾನ್ಯವಾಗಿ ನಾವು ಲಿವರ್ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ, ಆದರೆ ಅದು ತುಂಬ ಮುಖ್ಯವಾದ ಅಂಗ. ಇತ್ತೀಚೆಗೆ ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇನ್ನು ಫ್ಯಾಟಿ ಲಿವರ್ ಲಕ್ಷಣಗಳ ಬಗ್ಗೆ ಹಾರ್ವರ್ಡ್ ತಜ್ಞರು ಕೆಲವೊಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಹೊಟ್ಟೆಯ ಕೊಬ್ಬು, ದಣಿವು, ಬಲಭಾಗದ ನೋವು, ಚರ್ಮದ ಸಮಸ್ಯೆಗಳು, ಆಹಾರದ ಕಡಿಮೆ ಆಸಕ್ತಿ ಸೇರಿದಂತೆ ಅನೇಕವು ಫ್ಯಾಟಿ ಲಿವರ್ ಲಕ್ಷಣಗಳಾಗಿವೆ. ಫ್ಯಾಟಿ ಲಿವರ್ ದೇಶಾದ್ಯಂತ ಅನೇಕ ಮಂದಿಯನ್ನು ಕಾಡುತ್ತಿರುವ ಅತಿ ದೊಡ್ಡ ಸಮಸ್ಯೆ ಆಗಿದೆ. ಆದರೆ ಅನೇಕ ಮಂದಿ ಇದನ್ನು ಗುರುತಿಸುವಲ್ಲಿ ವಿಫಲರಾಗುತ್ತಾರೆ. ಫ್ಯಾಟಿ ಲಿವರ್ ಸಮಸ್ಯೆಯನ್ನು ಪತ್ತೆ ಹಚ್ಚಲು ಹಲವು ಟೆಸ್ಟ್ಗಳು ಲಭ್ಯವಿದ್ದರೂ ಹಾರ್ವರ್ಡ್ ವೈದ್ಯಕೀಯ ತಜ್ಞರು ಕೆಲವೊಂದು ಪ್ರಮುಖ ಲಕ್ಷಣಗಳ ಮೂಲಕ ಈ ರೋಗವನ್ನು ಪತ್ತೆ ಹಚ್ಚಬಹುದು ಎಂದು ತಿಳಿಸಿದ್ದಾರೆ. ಹಾಗಾದರೆ ಫ್ಯಾಟಿ ಲಿವರ್ ರೋಗದ 5 ಪ್ರಮುಖ ಲಕ್ಷಣಗಳು ಯಾವುವು ಎಂದು ತಿಳಿಯೋಣ ಬನ್ನಿ. ಫ್ಯಾಟಿ ಲಿವರ್ ಅಂದರೆ ಮಧ್ಯದಲ್ಲಿ ಹೆಚ್ಚುವರಿ ಕೊಬ್ಬು ವೇಗವಾಗಿ ಬೆಳೆಯುತ್ತಿರುವ ಆರೋಗ್ಯ ಸಮಸ್ಯೆ ಆಗಿದೆ. ಆದರೆ ಇದನ್ನು ಗುರುತಿಸುವುದು ತುಂಬ ಜನರಿಗೆ ಕಷ್ಟಕರವಾದ ಕೆಲಸ. 1. ಈ ಬಗ್ಗೆ ತಿಳಿಸಿರುವ ಹಾರ್ವರ್ಡ್ ವೈದ್ಯಕೀಯ ತಜ್ಞರ ಪ್ರಕಾರ ಫ್ಯಾಟಿ ಲಿವರ್ ಮುಖ್ಯ ಲಕ್ಷಣವೆಂದರೆ ಹೊಟ್ಟೆಯ ಸುತ್ತಲೂ ಹೆಚ್ಚುವರಿ ಕೊಬ್ಬು ಸಂಗ್ರಹವಾಗುವುದು. ಫ್ಯಾಟಿ ಲಿವರ್ಗೆ ಸಂಬಂಧಿಸಿದ ಇನ್ಸುಲಿನ್ ಪ್ರತಿರೋಧದಿಂದಾಗಿ ಹೊಟ್ಟೆಯ ಸುತ್ತ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ. 2. ನೀವು ಯಾವಾಗಲೂ ದಣಿದಿದ್ದೀರಾ? ನೀವು ಆಗಾಗ್ಗೆ ಆಯಾಸದಿಂದ ಬಳಲುತ್ತಿದ್ದೀರಾ? ನಿಮಗೆ ಯಾವಾಗಲೂ ಸುಸ್ತು ಅನ್ನಿಸ್ತಿದೆಯಾ? ಹಾಗಾದರೆ ಇದು ಫ್ಯಾಟಿ ಲಿವರ್ ಲಕ್ಷಣವಾಗಿರಬಹುದು. ಈ ಸಮಸ್ಯೆ ಕಾಲಾನಂತರದಲ್ಲಿ ಉಲ್ಬಣಗೊಳ್ಳುತ್ತದೆ. ಇದು ಮುಖ್ಯವಾಗಿ ಯಕೃತ್ತಿನಲ್ಲಿ ಕೊಬ್ಬಿನ ಶೇಖರಣೆಯಿಂದ ಉಂಟಾಗುತ್ತದೆ. ಹೀಗಾಗಿ ಆರಂಭದಲ್ಲಿಯೇ ಚಿಕಿತ್ಸೆಗೆ ಒಳಗಾಗುವುದು ತುಂಬ ಉತ್ತಮ. 4. ಅಸ್ವಸ್ಥತೆ ಅಥವಾ ನೋವು. ಹಾರ್ವರ್ಡ್ ವೈದ್ಯಕೀಯ ತಜ್ಞರ ಪ್ರಕಾರ ಬಲಭಾಗದ ಕೆಳಗೆ ಹೊಟ್ಟೆಯಲ್ಲಿ ಅಸ್ವಸ್ಥತೆ ಅಥವಾ ನೋವು ಉಂಟಾದರೆ ಇದು ಫ್ಯಾಟಿ ಲಿವರ್ ಲಕ್ಷಣವಾಗಿರಬಹುದು. ಯಕೃತ್ತಿನ ಹಾನಿಯಿಂದ ಉಂಟಾಗುವ ಉರಿಯೂತವು ಈ ನೋವನ್ನು ಉಂಟು ಮಾಡಬಹುದು. 5. ಚರ್ಮದ ಸಮಸ್ಯೆಗಳು. ನಿಮ್ಮ ಚರ್ಮದಲ್ಲಿ ಹಠಾತ್ ಬದಲಾವಣೆಗಳಾಗುವುದನ್ನು ನೀವು ಗಮನಿಸಿದರೆ ಬಹಳ ಜಾಗರೂಕರಾಗಿರಿ. ಅನಿರೀಕ್ಷಿತ ಸುಕ್ಕುಗಳು, ಮೊಡವೆಗಳು, ಚರ್ಮ ಕಪ್ಪಾಗುವಿಕೆ ಮತ್ತು ಅತಿಯಾದ ಕೂದಲು ಉದುರುವಿಕೆ ಫ್ಯಾಟಿ ಲಿವರ್ ಲಕ್ಷಣಗಳಾಗಿರಬಹುದು ಎಂದು ತಜ್ಞರು ಹೇಳುತ್ತಾರೆ. 6. ಆಹಾರದ ಬಗ್ಗೆ ಒಲವು ಅಥವಾ ಆಲಸ್ಯ. ನಿಮಗೆ ಆಹಾರ ಸೇವಿಸುವುದರ ಬಗ್ಗೆ ಆಸಕ್ತಿ ಇಲ್ಲದಿದ್ದರೆ ಅಥವಾ ಆಲಸ್ಯ ಉಂಟಾದರೆ ನಿಮಗೆ ಫ್ಯಾಟಿ ಲಿವರ್ ಸಮಸ್ಯೆ ಇರಬಹುದು. ಆಹಾರದ ರುಚಿ ಕೆಟ್ಟದಾಗಿದೆ ಎಂಬ ಭಾವನೆ ಅಥವಾ ಯಕೃತ್ತಿನ ಸಮಸ್ಯೆಗಳಿಂದಾಗಿ ಹೊಟ್ಟೆ ಉಬ್ಬರ ಉಂಟಾಗುವುದು ಸಾಮಾನ್ಯವಾಗಿದ್ದರೆ ಇದು ಫ್ಯಾಟಿ ಲಿವರ್ ಸಮಸ್ಯೆ ಆಗಿರಬಹುದು. 7. ಮೇಲಿನ ಯಾವುದೇ ಲಕ್ಷಣಗಳು ನಿಮಗೆ ಕಂಡು ಬಂದಲ್ಲಿ ನಿಮ್ಮ ಯಕೃತ್ತು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದರ್ಥ. ಹೀಗಾಗಿ ಈ ಸಮಸ್ಯೆಗಳು ಉಲ್ಬಣಗೊಳ್ಳುವುದನ್ನು ತಡೆಗಟ್ಟಲು ತಕ್ಷಣ ವೈದ್ಯರ ಸಲಹೆ ಪಡೆಯುವುದು ಅಗತ್ಯವೆಂಬುದು ಅರ್ಥ ಮಾಡಿಕೊಳ್ಳಿ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.